ನನ್ನ ಫಾಲೋವರ್ಸ್ ಆಗಿರ್ಬೋದು, ನನಗೆ ಮೆಸೇಜ್ ಮಾಡೋರಾಗಿರ್ಬೋದು, ನನ್ನ ವ್ಯೂವರ್ಸ್ ಆಗಿರ್ಬೋದು, ತುಂಬ ಜನ ಕೇಳ್ತಾ ಇರ್ತೀರಾ ನಾನು ಕೋರೆಗೆ ಬರೋದಾದರೆ ಹೆಂಗೆ ಬರೋದು, ಎಷ್ಟು ಖರ್ಚಾಗುತ್ತೆ, ನಾನು ಸ್ಟೂಡೆಂಟ್ ಆಗಿರೋದಾದ್ರೆ ಹೆಂಗೆ ಬರೋದು, ಕಾಲೇಜಿಗೆ ಹೆಂಗೆ ಅಪ್ಲೈ ಮಾಡೋದು, ಅಥವಾ ಕೆಲಸಕ್ಕೆ ಬರೋದಾದ್ರೆ ಹೆಂಗೆ, ಟೂರಿಸ್ಟಾಗಿ ಬರೋದಾದ್ರೆ ಹೆಂಗೆ, ಎಷ್ಟು ಖರ್ಚಾಗುತ್ತೆ, ಎಲ್ಲಿ ಉಳ್ಕೊಳ್ಳೋದು, ಈ ಥರ ಸಾವಿರಾರು ಕ್ವಶನ್ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಜೈಕರ್ ಕುಂದಾಪುರ. ಕರೆಕ್ಟಾಗಿ ಗಂಟೆ ಇವಾಗ 3 ಗಂಟೆ, ಆದರೆ ವೆದರ್ ಬಂದುಬಿಟ್ಟು -2 ಇದೆ. ಈ ಮೈನಸಲ್ಲೂ ನೋಡಿ ಆಡ್ತಾ ಇರ್ತಾರೆ ನೋಡಿ. ದಿಸ್ ಈಸ್ ಸ್ಪಿರಿಟ್ ಆಫ್ ಕೊರಿಯಾ. ಕೊರಿಯಾದಲ್ಲಿ ಎಲ್ಲಿ ಹೋದರೂ ನಿಮಗೆ ಈ ಥರ ಪಾರ್ಕ್ಗಳು ಕಾಣಿಸ್ತಾ ಇರ್ತವೆ. ನಾವು ಎಷ್ಟೇ ಆದರೂ ಬೆಳಗ್ಗೆ ಚಹಾ ಕೊಡೋದು ಅಂತ ತಪ್ಪಿಸೋದಿಲ್ಲ ನೋಡಿ, ಟೀ. ಅದೇ ಥರ ಇಲ್ಲಿನವರು ಡೈಲಿ ಒಂದು ಸಲ ಎಕ್ಸಸೈಸ್ ಮಾಡೋದು ಮಾತ್ರ ತಪ್ಪಿಸೋದೇ ಇಲ್ಲ. ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಬೇಕು. ಕಣಕ್ಕೆ ಹಾಕೊಳ್ಳೋದಕ್ಕೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು. ಸಾಕು ಬಿಡಪ್ಪ ನೀನು ಮ್ಯಾಟ್ರಿಕ್ ಬಾರಪ್ಪ ಅನ್ನೋದಾದರೆ ಕೋರೆಗೆ ಬರೋದಕ್ಕೆ 3 ರಿಂದ 4 ದಾರಿ ಇದೆ. ಅದರ ಒಂದು ಬಂದುಬಿಟ್ಟು ಟ್ರಾವೆಲ್, 2ನೇದು ಸ್ಕಾಲರ್ಶಿಪ್ಪು, 3ನೇದು ಕೆಲಸ ಅಂದರೆ ವರ್ಕ್, ಮತ್ತೊಂದು 4ನೇದು ಅದೊಂಥರ ಬೋನಸ್ ಇದ್ದಂಗೆ. ಇವಾಗಲೇ ಬೇಡ, ಅದು ಬಂದುಬಿಟ್ಟು ಫ್ರೀಯಾಗಿ ಬರ್ಬೋದು, ಫ್ರೀಯಾಗಿ ಹೋಗ್ಬೋದು, ಆದರೆ ಅದು ಎಲ್ಲರ ಕೈಲೂ ಆಗಲ್ಲ. ಅದೇನಂತ ಲಾಸ್ಟಿಗೆ ಹೇಳ್ತೀನಿ. ಅದರಲ್ಲಿ ಒಂದು ಬಂದುಬಿಟ್ಟು ಟ್ರಾವೆಲ್. ಇದರಲ್ಲಿ 2 ಟೈಪ್ ಬರುತ್ತೆ. ಅದರಲ್ಲಿ ಒಂದೇನಪ್ಪ ಅಂದರೆ ಕೋರೆಗೆ ಹೋಗೋಕ್ಕೆ ತಾಕತ್ತಿರೋರು, ಅಂದರೆ ಅವ್ರ ಹತ್ರ ಕಾಸಿದೆ ಹೋಗ್ತಾರೆ. ಇನ್ನೊಂದು ಬಂದುಬಿಟ್ಟು ನಮ್ಮ ಥರ ದುಡ್ಡನ್ನೆಲ್ಲ ಕೂಡಿಟ್ಟು ಹೋಗಬೇಕು ಅಂತ ಆಸೆ ಪಡ್ಕೊಳ್ಳೋರು. ಇವಾಗ ಕಾಸನ್ನು ಒಟ್ಟಾಕಿ ಹೋಗೋದ್ರಲ್ಲಿ ಎಲ್ಲರೂ ನೋಡೋದೇನು, ಯಾವುದು ಚೀಪೆಸ್ಟ್ ಇದೆ ಅಂತ. ಅಂದರೆ ಇದೊಂಥರ ಮಿಡಲ್ ಕ್ಲಾಸಲ್ಲಿ ಮೋಸ್ಟ್ ಕಾಮನ್, ಏನು ಮಾಡೋಕ್ಕಾಗಲ್ಲ. ಆದರೆ ಇದರಲ್ಲಿ ಬೇಕಾಗೇ ಇರುವಂಥದ್ದು, ಇದನ್ನು ಸ್ಕಿಪ್ ಮಾಡೋಕ್ಕೆ ಆಗಲ್ಲ ಅನ್ನೋದಾದರೆ ಅದರಲ್ಲಿ ಫಸ್ಟ್ ಬರುವಂಥದ್ದು ಫ್ಲೈಟ್ ಕಾಸ್ಟ್. ಹೋಗೋದಕ್ಕೆ 25 ರಿಂದ 30 ಸಾವಿರ, ಬರೋದಕ್ಕೆ 25 ರಿಂದ 30 ಸಾವಿರ ಬೇಕೇ ಬೇಕು. ಅಂದರೆ 50 ರಿಂದ 60 ಸಾವಿರ ನೀವು ಅದಕ್ಕೆ ಎತ್ತಿಡಲೇಬೇಕು. ಯಾವುದೇ ಕಾರಣಕ್ಕೂ ಇದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ. ಅದರಲ್ಲಿ ಬೆಟರ್ ಆಪ್ಷನ್ ಅಂದರೆ ನೀವು ಕರೆಕ್ಟಾಗಿ ಹುಡುಕಬೇಕು. ಏನಂದರೆ ಇವಾಗ ಸ್ಕೈ ಸ್ಕ್ಯಾನರ್ ಆಗಿರ್ಬೋದು, ಅದೇ ಥರ ಬೇರೆ ವೆಬ್ಸೈಟ್ ಇದೆ. ನೀವು ಅದರಲ್ಲಿ ಅದು ಸರ್ಚ್ ಮಾಡಿ ಕರೆಕ್ಟಾಗಿ ಇಂಥ ಡೇಟ್ಗೆ ನಾನು ಹೋಗಬೇಕು ಅಂತ ಅಂದ್ಕೊಳ್ಳೋದೆ, ಯಾವ ಡೇಟ್ಗೆ ಚೀಪಾಗಿ ಸಿಗುತ್ತೆ ಆ ಡೇಟ್ಗೆ ನಾನು ಹೋಗ್ತೀನಿ ಅಂದರೆ ನಿಮ್ಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ ನಿಮ್ಗೆ 50 ಸಾವಿರ ಒಳಗಡೆನೂ ಆಗುವಂಥ ಚಾನ್ಸಸ್ ಇದೆ. ನನಗೆ ಲಾಸ್ಟ್ ಟೈಮ್ ಬಂದಾಗ ಏರಿಯಾದಲ್ಲಿ ಅಪ್ ಆ್ಯಂಡ್ ಡೌನ್ 2 ಸೇರಿ 45 ಸಾವಿರಕ್ಕಾಗಿತ್ತು. ಅದೇ ಈ ಸಲ ಇನ್ನೊಂದು ಸಲ ಹೋಗಬೇಕಾದ್ರೆ 65 ಸಾವಿರ ಆಗಿತ್ತು. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನೀವು ನೋಡ್ಕೊಂಡು ಮಾಡಿದರೆ 50 ಸಾವಿರದ ಒಳಗಡೆ ನೀವು ಮ್ಯಾನೇಜ್ ಮಾಡ್ಬೋದು. ಇನ್ನೊಂದು ಮ್ಯಾಂಡೇಟರಿ ಖರ್ಚು ಅಂತ ಬಂದರೆ ಅದು ವೀಸಾ. ನೀವು ಬಡವರಾದರೂ ಅಷ್ಟೇ, ಶ್ರೀಮಂತರಾದರೂ ಅಷ್ಟೇ, ವೀಸಾನ ನೀವು ತಗೊಳ್ಳೇಬೇಕು. ಫಾರ್ ಎಕ್ಸಾಂಪಲ್ ಚೀಪ್ ಆ್ಯಂಡ್ ಬೆಸ್ಟ್ ನಿಮಗೆ ಟ್ರಾವೆಲ್ ವೀಸಾ ಅಂತ ಬರೋದು 4 ಸಾವಿರ ಅನಿಸುತ್ತೆ. ಇವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ನನಗೆ ಗೊತ್ತಿರೋ ಪ್ರಕಾರ 4 ಸಾವಿರಕ್ಕೆ ನಿಮ್ಗೆ ಸಿಗುತ್ತೆ. ಅದನ್ನು ನೀವು ತಗೊಂಡ್ರೆ ನಿಮಗೆ ಮಿನಿಮಮ್ ಅಂದ್ರೆ 3 ತಿಂಗಳು ಕೊರಿಯನ್ಸ್ ನಿಮ್ಮನ್ನು ಆಚೆ ಹಾಕಲ್ಲ. ಸೊ 3 ತಿಂಗಳು ನೀವು ಆರಾಮ್ಸೆ ಇರ್ಬೋದು. ಆದರೆ ದುಡ್ಡು ಒಟ್ಟಾಗಿ ಬರೋರು 3 ತಿಂಗಳು ಇರುವಷ್ಟು ಕೆಪಾಸಿಟಿ ಇರೋದು ಹೆಂಗಿದ್ರು ಒಂದೇ ವಾರ. ಸೊ ಆ ವೀಸಾನೇ ಬೆಸ್ಟ್ ಅನ್ಕೋತೀನಿ. ಅಂದ್ಕೊಳ್ಳಿ ನೀವು ಫ್ಲೈಟ್ ತೊಗೊಂಡು ಕೊರಿಯಾಗೆ ಬಂದಿದ್ದಾಯಿತು, ಆದರೆ ಇಲ್ಲಿ ಇವಾಗ ಇರಬೇಕು, ಊಟ ತಿಂಡಿ ಮಾಡಬೇಕು, ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು? ಅದಕ್ಕೆ ನಾನು ಇದನ್ನು 3 ಡಿವೈಡ್ ಮಾಡ್ತೀನಿ. ಅದರಲ್ಲಿ ಬಂದುಬಿಟ್ಟು 1 ಸ್ಟಾರ್, 3 ಸ್ಟಾರ್ ಮತ್ತು 5 ಸ್ಟಾರ್. 5 ಸ್ಟಾರ್ ಕೆಪಾಸಿಟಿ ಇರೋರು ಈ ವಿಡಿಯೋನ ನೋಡೋಲ್ಲ ಅನಿಸುತ್ತೆ, ಯಾಕಂದರೆ ಅವ್ರ ಪರ್ಸ್ನಲ್ ಜೆಟ್ಟಲ್ಲೇ ಬರುವಂಥ ತಾಕತ್ತಿರೋರು. ಸೊ ನಾನು ಫೋಕಸ್ ಮಾಡ್ತೀನಿ ಕೇವಲ 1 ಸ್ಟಾರ್ಗೆ. ಯಾಕಂದರೆ ದೊಡ್ಡ ಒಟ್ಟಾಗಿ ಬರೋರಲ್ಲ 1 ಸ್ಟಾರಲ್ಲೇ ಬರ್ತಾರೆ, ಬಿಟ್ಟರೆ 2 ಸ್ಟಾರಲ್ಲಿ ಬರ್ತಾರೆ, 2 to 3 ಸ್ಟಾರಲ್ಲಿ. ಅಂತೂ ಇಂತೂ ನೀವೀಗ ಕೋರೆಗೆ ಬಂದಾಯಿತು ಅಂತ ಇಟ್ಕೊಳ್ಳಿ. ಇಲ್ಲಿ ಬಂದ ಮೇಲೆ ನೀವು ಇರೋದೆಲ್ಲಿ, ಇದ್ಮೇಲೆ ಊಟ ತಿಂಡಿಯಲ್ಲಿ, ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ? ಸೊ ಇಲ್ಲೊಂದು ಕ್ಯಾಚಿ ಪಾಯಿಂಟ್ ಇದೆ. ಅದೇನಪ್ಪ ಅಂದರೆ ನೀವೆಲ್ಲಾದರೂ ಉಳ್ಕೊಳ್ಳೋದು ಒಂದನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡ್ರಿ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆಲ್ರೆಡಿ ಇಲ್ಲಿದ್ದರೆ, ಸ್ಟೂಡೆಂಟ್ಸ್ ಆಗಿದ್ದರೆ ಅಥವಾ ಕೆಲಸ ಮಾಡ್ತಾಯಿದ್ರೆ ಅವ್ರ ಹತ್ರ ರೂಮ್ ಇದೆ ಅಂತ ಹೇಳಿದ್ರೆ, ಅವ್ರ ಕೈ ಕಾಲಿಗಾದರೂ ಬಿದ್ದು ಅಲ್ಲಿ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೋಡಿ. ಸೊ ನನ್ನ ಫ್ರೆಂಡ್ಸ್ ಯಾರಾದರೂ ಬರೋದಿದ್ದರೆ ಮೋಸ್ಟ್ ವೆಲ್ಕಮ್. ನನ್ನ ಗೋಶಿಯಲ್ಲಿ ಮಂಚದ ಕೆಳಗಡೆ ಸ್ವಲ್ಪ ಜಾಗ ಇದೆ, ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಥ್ಯಾಂಕ್ಸ್ ಮೀ ಲೇಟರ್. ಜೋಕ್ಸ್ ಅಪಾರ್ಟ್, ನೀವೇ ಉಳ್ಕೋತೀನಿ ಅಂದರೆ ನಿಮಗೆ ಮಿನಿಮಮ್ ಅಂದರೂ 1,000 ರಿಂದ 1,500 ರೂಪಾಯಿ ಬೇಕು ಪರ್ ಡೇ. ಆ ರೂಮು ತುಂಬ ಚಿಕ್ಕದಾಗಿರುತ್ತೆ ಅಥವಾ ತುಂಬ ಕಷ್ಟ ಆಗ್ಬೋದು, ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ದುಡ್ಡು ಉಳಿಸ್ಬೇಕಂದ್ರೆ ಬೇರೆ ದಾರಿ ಏನಿಲ್ಲ. ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋದಾದರೆ 1,000 ರೂಪಾಯಿಗೆಲ್ಲ ಸಿಗುತ್ತೆ. ಆ್ಯಂಡ್ ಊಟ ಅಂತ ಬಂದರೆ ನೀವು ಕಡಿಮೆ ಅಂತ ಹುಡ್ಕೋದಲ್ಲಿ CU ಸ್ಟೋರಲ್ಲಿ. ಎಲ್ಲರೂ ಒಂದು ಆಸೆ ಇರುತ್ತೆ CU ಸ್ಟೋರ್ಗೆ ಹೋಗಬೇಕು ಅಂತ. CU ಸ್ಟೋರ್ಗೆ ಹೋದರೆ ಅಲ್ಲಿ ಮಿನಿಮಮ್ ಅಂದರೂ ನೀವು ಒಂದು ರಾಮಿಯನ್ ತಗೋತೀರಾ, ಮತ್ತು ನಿಮ್ಗೆ ಆಸೆ ಇದೆ ಕಾಫಿ ಮಾಡಬೇಕು, ಬನಾನಾ ಶೇಕ್ ಮಾಡಬೇಕು, ಆ ಮಿಕ್ಸ್ ಮಾಡಬೇಕು, ಈ ಮಿಕ್ಸ್ ಮಾಡಬೇಕು, ಅದನ್ನೆಲ್ಲ ಮಾಡ್ತೀರಾ. ಒಂದು ಐಸ್ ಕ್ರೀಮ್ ತಗೋತೀರಾ. ಸೊ ಮಿನಿಮಮ್ ಅಂದರೂ 500 ರಿಂದ 700 ರೂಪಾಯಿ ಹಿಡ್ಕೊಳ್ಳೇಬೇಕು ಒಂದು ದಿನದ 1 ಹೊತ್ತಿನ ಊಟಕ್ಕೆ. 3 ಹೊತ್ತಿಗಲ್ಲ, 1 ಹೊತ್ತಿನ ಊಟಕ್ಕೆ. ಸೊ ನೀವು ಕೋರಿಯಾಗೆ ಬಂದಿದ್ದಾಯಿತು, ಉಳ್ಕೊಂಡಿದ್ದಾಯಿತು, ಊಟ ತಿಂಡಿ ಮಾಡಿದ್ದಾಯಿತು. ಆದರೆ ಇಲ್ಲಿಗೆ ಬಂದಮೇಲೆ ಬೇರೆ ಪ್ಲೇಸಸ್ಗೆಲ್ಲ ಹೋಗೋದೇ ಇಲ್ಲ ಅಂತ ಏನಿಲ್ವಲ್ಲ. ಆದರೆ ಕಾಸು ಸೇವ್ ಮಾಡಿ ಬಂದಿರುವಂಥ ನೀವು ಹೆಚ್ಚು ಪ್ರಿಫರ್ ಮಾಡೋದು ಎಲ್ಲಿ ಎಂಟ್ರಿ ಫೀಸ್ ಇರಲ್ಲ ಅಂಥ ಪ್ಲೇಸಸ್ಗೆ. ಫಾರ್ ಎಕ್ಸಾಂಪಲ್ BTS ಸ್ಟ್ರೀಟ್ ಆಗಿರ್ಬೋದು, ಗಂಗಮ್ ಸ್ಟ್ರೀಟ್ ಆಗಿರ್ಬೋದು, ಅಥವಾ ಓಪನ್ ಗಂಗಮ್ ಸ್ಟೈಲ್ ಈ ಸ್ಟ್ಯಾಚು ಮುಂದೆ ಫೋಟೋ ತಗೊಳ್ಳೋದಾಗಿರ್ಬೋದು. ಇದಕ್ಕೆಲ್ಲ ನಿಮಗೆ ಕಾಸು ಇರಲ್ಲ. ಆದರೆ ಅಲ್ಲಿಗೆ ಹೋಗೋಕ್ಕೆ ನಿಮಗೆ ಮೆಟ್ರೋ ಅಥವಾ ಬಸ್ಸನ್ನು ಹಿಡ್ಕೊಳ್ಳೇಬೇಕು. ಆ ಮೆಟ್ರೋ ಮತ್ತು ಬಸ್ಸಲ್ಲಿ ಹೋಗೋಕ್ಕೆ ಎಷ್ಟು ದುಡ್ಡಾಗುತ್ತೆ? ಸೊ ಅದಕ್ಕೆ ಬೇಕಾಗಿರುವಂಥದ್ದು ಈ ಕಾರ್ಡ್ ಹೆಸರು ಬಂದುಬಿಟ್ಟು ಟಿ ಮನಿ ಕಾರ್ಡ್. ಈ ಕಾರ್ಡ್ ಒಂದಿದ್ದರೆ ನೀವು ಬಸ್ಸಲ್ಲೂ ಹೋಗ್ಬೋದು, ಮೆಟ್ರೋದಲ್ಲೂ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಬಟ್ ಈ ಕಾರ್ಡ್ಗೆ ನೀವು ಒಂದು 700 ರಿಂದ 800 ರೂಪಾಯಿ
ಫಾರ್ ಎಕ್ಸಾಂಪಲ್ 700 ರೂಪಾಯಿ ಇಟ್ಕೊಳ್ಳಿ, 700 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರಿ ಅಂದರೆ ನಿಮಗೆ ಆರಾಮ್ಸೆ ಒಂದು ವಾರ ಆರಾಮಾಗಿ ಓಡಾಡ್ಬೋದು, ಆರಾಮಾಗಿ. ಆದರೆ ಎಕ್ಸ್ಟ್ರಾ ನೀವು ಕ್ಯಾಬಲ್ಲಿ ಹೋಗೋಂಗಿಲ್ಲ, ಮೆಟ್ರೋ ಮತ್ತು ಬಸ್ಸನ್ನು ಮಾತ್ರ ತಗೋಬೇಕು. ಸೊ ಇದು ನಮ್ಮ 1 ಸ್ಟಾರ್ ಅರೇಂಜ್ಮೆಂಟ್. ಓವರಾಲ್ ಅಂದರೆ ಹತ್ತತ್ರ 1 ಲಕ್ಷದಿಂದ 1,10,000 ಇಷ್ಟು ಖರ್ಚಾಗುತ್ತೆ ನಿಮ್ಮ ಟ್ರಾವೆಲ್ ಇನ್ಶೂರೆನ್ಸ್ನು ಸೇರಿಸಿದ್ರೆ. ಫಾರ್ ಎಕ್ಸಾಂಪಲ್ ನೀವೀಗ 3 ಸ್ಟಾರ್ ಆಗಿದ್ದರೆ ಅಥವಾ ಸ್ವಲ್ಪ ದುಡ್ಡಿರಾಗಿದ್ದರೆ 1.5 ಲಕ್ಷದಿಂದ 2.5 ಲಕ್ಷ ನೀವು ಹಿಡ್ಕೊಂಡು ಬಂದ್ರಿ ಅಂತ ಹೇಳಿದರೆ ನಿಮ್ಮ ಫೇವ್ರೇಟ್ ಫುಡ್ ಆಗಿರ್ಬೋದು, BTS ಆ ಫುಡ್ಡು ಈ ಫುಡ್ಡು ಆ ಪ್ಲೇಸು ಈ ಪ್ಲೇಸು ಎಲ್ಲ ಕವರ್ ಮಾಡ್ಕೋಬೋದು. 1.5 ಲಕ್ಷದಿಂದ 2.5 ಲಕ್ಷದ ಒಳಗಡೆ ನಿಮ್ಮ ಕಾಸಿದ್ರೆ 1 ವಾರದಲ್ಲಿ ನೀವು ಎಲ್ಲದನ್ನು ಆರಾಮಾಗಿ ನೋಡ್ಬೋದು. ಸೊ ಇದು 1 ಸ್ಟಾರ್ ಮತ್ತು 3 ಸ್ಟಾರ್ ಬೇಕಂತ ಖರ್ಚು ಅಂದರೆ ಹತ್ತತ್ರ 1,10,000 15,000 ಇದ್ದರೆ ನಿಮಗೆ 1 ಸ್ಟಾರ್ ಟ್ರಿಪ್ಪು ಆರಾಮ್ಸೆ ಆಗುತ್ತೆ. ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ 1 ಸ್ಟಾರ್ ಟ್ರಿಪ್ ಇರೋದು 3 ಸ್ಟಾರ್ ಆಗಿ ಆಮೇಲೆ ಎಕ್ಸ್ಟ್ರಾ ಕೈಯಿಂದ ಹೋಗದೆ ಇರೋಂಗೆ ನೀವು ಜೋಪಾನ ಮಾಡ್ಕೋಬೇಕು. ಅದು ನಿಮ್ಮ ಕೈಲಿದೆ. ಅಕಸ್ಮಾತ್ ನಿಮ್ಮ ಹತ್ರ 1.5 ಲಕ್ಷದಿಂದ 2 ಲಕ್ಷ ಇದ್ದರೆ ಸ್ವಲ್ಪ ಆರಾಮ್ಸಾಗಿ ಓಡಾಡ್ಬೋದು, ಸ್ವಲ್ಪ ಆರಾಮಾಗಿ ತಿರುಗಾಡ್ಕೊಂಡಿರ್ಬೋದು. ಅದೇ ನಿಮ್ಮ ಹತ್ರ 5 ಸ್ಟಾರ್ ಇದ್ದರೆ ಅಂದರೆ ಹತ್ತತ್ರ ಒಂದು 5 ಲಕ್ಷ ಇದೆ ಅಂತ ಇಟ್ಕೊಳ್ಳಿ, ಬೇಜಾನ್ 5 ಲಕ್ಷ ಇದ್ದರೆ ನೀವು 1 ವಾರ 10 ದಿವಸನೇ ಆರಾಮಾಗಿ ಬಂದು ಆರಾಮಾಗಿ ಒಂದು ಒಳ್ಳೆ ಹೋಟ್ಲಲ್ಲಿ ಇಟ್ಕೊಂಡು ಆರಾಮಾಗಿ ಎಲ್ಲ ಪ್ಲೇಸಸ್ ಎಲ್ಲ ನೋಡಿಕೊಂಡು ಒಳ್ಳೊಳ್ಳೆ ತಿಂಡಿ ಏನೇನು ಟ್ರೈ ಮಾಡಬೇಕು ಎಲ್ಲ ಟ್ರೈ ಮಾಡಿಕೊಂಡು ಗೇಮ್ಸು ಅದು ಇದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಬಟ್ 5 ಲಕ್ಷ ಇರಬೇಕು. 5 ಲಕ್ಷ ಇಟ್ಕೊಂಡು ಬರೋದ್ರೆ ನಂಗೆ ಒಂದು ಕಾಲ್ ಮಾಡಿ, ನಾನು ಬರ್ತೀನಿ. ಆದರೆ ಇವೆಲ್ಲದಕ್ಕೂ ಅಡಿಷನ್ ಆಗಿ ನೀವು ಬಂದ ಮೇಲೆ ಅದನ್ನು ತಗೊಂಡು ಹೋಗ್ಬೇಕು, ನನ್ನ ಫ್ರೆಂಡ್ಸಿಗೆ ಇದನ್ನು ತಗೊಂಡು ಹೋಗ್ಬೇಕು, KBUT ತಗೊಂಡು ಹೋಗಬೇಕು, ಅವೆಲ್ಲ ಇದ್ದರೆ ಅದು ಸ್ವಲ್ಪ ಎಕ್ಸ್ಟ್ರಾ ಹಿಡ್ಕೊಂಡು ಬರೋದೇ ಬೆಟ್ರು. ಯಾಕಂದರೆ ಬರೋವಾಗ ನಿಮ್ಮ ಕಾಸು ಏನಿರುತ್ತೆ ಅದು ನಿಮಗೆ ಫ್ಲೈಟ್ಗೆ ಅಲ್ಲಿಗೆ ಊಟ ತಿಂಡಿಗೆ ಖರ್ಚಾಗಿ ಹೋಗ್ಬಿಟ್ಟಿರುತ್ತೆ. ಮತ್ತು ಇಲ್ಲಿರುವಂಥ ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಇಲ್ಲಿ ಬರುವಂಥ ಎಕ್ಸ್ಟ್ರಾ ಪ್ರಾಡಕ್ಟ್ಸು ಬಟ್ಟೆ ಆಗಿರ್ಬೋದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ನೀವು ಎಕ್ಸ್ಟ್ರಾ ಸ್ವಲ್ಪ ಹಿಡ್ಕೊಂಡು ಬಂದರೆ ಮಾತ್ರ ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಅದೇ ಕಾಸಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಮಾತೇನಪ್ಪ ಅಂದರೆ ನೀವು ಯಾರಾದರೂ ಇಲ್ಲಿಗೆ ಬರೋರಿದ್ದರೆ ಯಾರು ಕೋರಿಯನ್ಸನ್ನು ನಂಬ್ಕೊಂಡು ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿರೋರೆಲ್ಲ ನಂಬೋದು ಅಷ್ಟು ಸುಲಭ ಅಲ್ಲ. ಒಂಥರ 2 ತಲೆ ನಾಗರಾವ್ ಇದ್ದಂಗೆ ಇಲ್ಲಿನವರು. ಸೊ ಕೋರಿಯನ್ಸ್ ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಬೆಳ್ಳಗಿರೋದಲ್ಲ ಹಾಲಲ್ಲ. ಅದರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಕೋರಿಯಾಗೆ ಹೋಗೋಕ್ಕೆ 2ನೇ ವಿಧಾನ ಅದೇನಪ್ಪ ಅಂದರೆ ಸ್ಕಾಲರ್ಶಿಪ್. ಅಂದರೆ ನೀವು ಇವಾಗ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಕೋರೆಗೆ ಹೋಗಬೇಕು ಅಂದರೆ ನಿಮಗೆ ಒಂದು ಸ್ಕಾಲರ್ಶಿಪ್ ಅವಶ್ಯಕತೆ ಇದ್ದೇ ಇರುತ್ತೆ. ಯಾಕಂದರೆ ಇಲ್ಲ ಅಂದರೆ ಕಿಡ್ನಿ ತಲೆ ಕಲಿಜೆ ಎಲ್ಲದೂ ಮಾರ್ಕೊಳ್ಬೇಕಾಗುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಿಮಗೆ ಸ್ಕಾಲರ್ಶಿಪ್ ಇದೆ ಅಂದರೆ ಅವೆಲ್ಲದು ಫ್ರೀನೂ ಆಗುತ್ತೆ. ನಿಮ್ಗೆ ಆರಾಮಾಗಿ ಕೋರೆ ಹೋಗಿ ಓದ್ಕೊಂಡು ಆರಾಮಾಗಿ ಜಾಬ್ ತೊಗೊಂಡಿರ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ GKS ಅಂತ ಒಂದು ಸ್ಕಾಲರ್ಶಿಪ್ ಇದೆ. ಅದು ಒನ್ ಆಫ್ ದಿ ಬೆಸ್ಟ್ ಸ್ಕಾಲರ್ಶಿಪ್. ಯಾಕಂದರೆ ಅಲ್ಲಿಗೆ ಬಂದರೆ ನಿಮಗೆ ಎಕ್ಸ್ಟ್ರಾ ತಿಂಗಳಿಗೆ 60,000 ರೂಪಾಯಿನ ಕೊಡ್ತಾರೆ. ಅದರಿಂದ ನಿಮ್ಮ ಊಟ ತಿಂಡಿಗೂ ನಿಮ್ಗೆ ಉಳ್ಕೊಳ್ಳೋ ವ್ಯವಸ್ಥೆನೂ ಅವರೇ ನೋಡ್ಕೋತಾರೆ. ಊಟ ತಿಂಡಿಗೂ ಎಲ್ಲ ಆಗುತ್ತೆ, ಎಕ್ಸ್ಟ್ರಾ ಖರ್ಚಿಗೂ ಆಗುತ್ತೆ. ನೀವು ಎಕ್ಸ್ಟ್ರಾ ಸೇವ್ ಕೂಡ ಮಾಡ್ಬೋದು ಆ ಸ್ಕಾಲರ್ಶಿಪ್ ಇದ್ದರೆ. ಅದ್ರ ಜೊತೆಗೆ KGSP ಅಂತ ಇದೆ, KFAF ಅಂತ ಇದೆ, ಏನೇನಿದೆ ಅದೆಲ್ಲ ನೀವು ಸ್ವಲ್ಪ ಸರ್ಚ್ ಮಾಡ್ಕೋಬೇಕು. ನಂಗೆ ಅಷ್ಟು ಐಡಿಯಾ ಇಲ್ಲ, ಆಯಿತಾ? ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ. ಆದರೆ ಒಂದು ವಿಷಯ ಏನಪ್ಪ ಅಂದರೆ ನಿಮಗೆ GKS ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಅದಕ್ಕೆ ಟಾಪಿಕ್ ಅಂತ ಎಕ್ಸಾಮ್ ಬರುತ್ತೆ. ಟಾಪಿಕ್ ಅಂದರೆ ಅದರಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ನೀವು ಎಷ್ಟು ಲೆವೆಲ್ ಕ್ಲಿಯರ್ ಮಾಡ್ತೀರೋ ಅಷ್ಟು ಈಸಿಯಾಗಿರುತ್ತೆ ಆ ಸ್ಕಾಲರ್ಶಿಪ್ ಸಿಗೋದು. ಆ ಲೆವೆಲ್ ಕ್ಲಿಯರ್ ಮಾಡಬೇಕಂದ್ರೆ ನಿಮಗೆ ಲ್ಯಾಂಗ್ವೇಜ್ ಬಂದಿರಬೇಕು. ಲ್ಯಾಂಗ್ವೇಜ್ ಬರಬೇಕು ಅಂದರೆ ನಿಮಗೆ ಲ್ಯಾಂಗ್ವೇಜ್ ಕ್ಲಾಸಿಗೆ ಹೋಗಬೇಕು. ಲ್ಯಾಂಗ್ವೇಜ್ ಕ್ಲಾಸಿಗೆ ಹೋಗೋಕ್ಕೆ ಮತ್ತೆ ಕಾಸು ಕೊಟ್ಟಬೇಕು. ಅವೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಯಾರಾದರೂ GKS ಸ್ಕಾಲರ್ಶಿಪ್ ಮೂಲಕ ಬರೋ ಅಂಥ ಆಸೆ ಇದ್ದರೆ ನೀವು ಲ್ಯಾಂಗ್ವೇಜನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ತುಂಬ ಬುಕ್ಸ್ ಎಲ್ಲ ಇದೆ, ಆ ಬುಕ್ಸನ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನೀವು ಟಾಪಿಕ್ ಎಕ್ಸಾಮ್ಗೆ ಹೋದರೂ ಕೂಡ ಕೆಲವು ಬುಕ್ಸನ್ನು ರೆಫರ್ ಮಾಡಿ ಅವ್ರು ನಿಮ್ಗೆ ಹೇಳ್ಕೊಡ್ತಾರಲ್ಲ, ಆ ಬುಕ್ಸಲ್ಲಿ ಇಂಗ್ಲೀಷು ಮತ್ತು ಕೊರಿಯನ್ ಇರುತ್ತೆ. ಅಂದರೆ ಯಾವ ಥರ ಹೇಳ್ಕೊಡ್ಬೇಕು ಬೇಸಿಕ್ಕಿಂದ ಇರುತ್ತೆ, ಅದನ್ನೆಲ್ಲ ರೆಫರ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಬೇಸಿಕ್ ಕಲ್ತಿರೋದು ಕೂಡ ಬುಕ್ಕನ್ನು ಓದ್ಕೊಂಡೆ. ನಾನು ಓದಿರೋದು ಬಂದುಬಿಟ್ಟು ಸೆಜಾಂಗ್ ಅಂತ ಯಾವುದೋ ಒಂದು ಬುಕ್ಕು. ಅದು ಆ್ಯಕ್ಚುಲಿ ಅಮೆಝಾನಲ್ಲಿ ತುಂಬ ಕಾಸ್ಟ್ಲಿ ಇದೆ, 5,000 ಹತ್ತಿರ ಇದೆ. ನಿಮಗೆ ಕಡಿಮೆ ರೇಟಿಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕೊಡ್ತೀನಿ. ಅಲ್ಲಿ ನಿಮಗೆ ಕಡಿಮೆ ರೇಟಿಗೆ ನೀವು ಬೈ ಮಾಡ್ಕೋಬೋದು ಅನಿಸುತ್ತೆ. ಸೊ ನನಗೆ ಅರೌಂಡ್ 500 ರೂಪೀಸ್ಗೇನು ಸಿಕ್ತಷ್ಟೇ. ಅದು ಟಾಪಿಕ್ ಎಕ್ಸಾಮಲ್ಲಿ ನಿಮಗೆ ಗ್ರ್ಯಾಜುಯೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ಲೆವೆಲ್ 3 ಕಂಪ್ಲೀಟ್ ಮಾಡಬೇಕಾಗುತ್ತೆ. ಲೆವೆಲ್ 4 ಮಾಡಿದರೆ ಮಾತ್ರ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಆಗುತ್ತೆ. ಅಂದರೆ ಯಾರಾದರೂ ನೀವು ಈಗ ಜಸ್ಟ್ ಪಾಸ್ ಆಗಿರೋದು PUC ಮಾಡಿದ್ದು ಗ್ರ್ಯಾಜುಯೇಷನ್ ಅಪ್ಲೈ ಮಾಡ್ತೀನಿ ಅಂದರೆ ನಿಮಗೆ ಲೆವೆಲ್ 3 ಮ್ಯಾಂಡೇಟರಿಯಾಗಿ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ಟಾಪಿಕ್ ಲೆವೆಲ್ನ. ಇವಾಗಲೇ ಅಷ್ಟು ಐಡಿಯಾ ಇಲ್ಲ. ನಿಮಗೆ ಡೀಟೇಲ್ ಆಗಿ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಯಾರನ್ನಾದರೂ ಕಾಂಟ್ಯಾಕ್ಟ್ ಆದರೂ ಮಾಡಿ ಅದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ಯಾವ ಥರ ಅಪ್ಲೈ ಮಾಡೋದು, ಯಾವ ಥರ ಕಾಲೇಜನ್ನು ಸೆಲೆಕ್ಟ್ ಮಾಡೋದು, ಅಥವಾ ಸ್ಕಾಲರ್ಶಿಪ್ ಸಿಕ್ಕರು ಯಾವ ರೀತಿ ಎಲ್ಲ ಸಿಗುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ. ಸೊ ಇವಾಗ ಎಕ್ಸ್ಪ್ಲೇನ್ ಮಾಡೋಣ ನಿಮ್ಮ 3ನೇ ವಿಧಾನ, ವರ್ಕ್ ಅಥವಾ ಜಾಬ್ ಮೂಲಕ. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಕೋರಿಯಾದಲ್ಲಿ ಜಾಬ್ ಹುಡ್ಕೋದು ಅಷ್ಟು ಈಸಿ ಅಲ್ಲ. ನಿಮಗೆ ಜಾಬ್ ಬೇಕು ಅಂದ್ರೂ ನಿಮಗೆ ಕೊರಿಯನ್ ಲ್ಯಾಂಗ್ವೇಜ್ ಬೇಕಾಗೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಕೇಸ್ ತೊಗೊಂಡ್ರೆ ನಾನು ಜಾಬನ್ನು
ಕೋರಿಯಾಗೆ ಬಂದು ಹುಡುಕಿರೋದಲ್ಲ, ನನಗೆ ಇಂಡಿಯಾದಿಂದನೇ ನನಗೆ ಆಫರ್ ಬಂದಿರೋದಕ್ಕೆ, ನಾನು ಆನ್ಸೈಟ್ ಥ್ರೂ ಬಂದಿರೋದಕ್ಕೆ ನನಗೆ ಆಯಿತು. ನಾನು ಕೋರಿಯಾದಲ್ಲೇ ಇಟ್ಕೊಂಡು ನನಗೆ ಬೇರೆ ಜಾಬ್ ಹುಡುಕೋದು ತುಂಬ ಕಷ್ಟ ಆಗ್ತಿದೆ, ಯಾಕಂದರೆ ನನಗೆ ಕೋರಿಯನ್ ಲ್ಯಾಂಗ್ವೇಜ್ ಫ್ಲೂಯೆಂಟಾಗಿ ಬರಲ್ಲ ಅಂತ. ಸೊ ನಿಮಗೆ ಮಿನಿಮಮ್ ಆದರೂ ಲ್ಯಾಂಗ್ವೇಜ್ ಬರುತ್ತೆ ಅಂದರೆ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಹುಡ್ಕೊಳ್ಳೋದು. ಅದಕ್ಕೋಸ್ಕರ ಡಿಫ್ರೆಂಟ್ ವೆಬ್ಸೈಟ್ ಇದೆ. ನೀವು ಇಂಡಿಯಾದಲ್ಲಿರೋ ಹಾಗೆ ರಿಸ್ಯೂಮಿಲಿ ವರ್ಕ್ ಆಗಲ್ಲ, ಕೋರಿಯಾದವ್ರಿಗೆ ಕೋರಿಯನ್ ರಿಸ್ಯೂಮಿ ಬೇಕಾಗಿರುತ್ತೆ. ಅಥವಾ ಸೈಟ್ಸ ನೀವೀಗ ಲಿಂಕ್ಡ್ಇನ್ ಹುಡುಕ್ತೀವಿ ಅಂದರೆ ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ, ಅಥವಾ jobkorea.com ಅಂತ ಇದೆ, ಅದರ ಹುಡುಕಿದ್ರೆ ಆಗ್ಬೋದು. ಬಟ್ ಆರಾಮಾಗಿ ಹುಡುಕ್ತೀನಿ ಅಂತ ನೀವು ನೌಕರಿನಲ್ಲಿ ಇವಾಗ ಕೋರಿಯನ್ ಜಾಬ್ ಹುಡುಕ್ತೀನಿ ಅಂದ್ರೆ ಅದು ಸಿಗಲ್ಲ. ಅದಕ್ಕೋಸ್ಕರ ಹೇಳೋದೇನಪ್ಪ ಅಂದರೆ ಕೋರಿಯನ್ ಸೈಟ್ಸ್ಗೆ ಹೋಗಬೇಕು. ಆದರೆ ಅಲ್ಲಿ ಎಲ್ಲೋದು ಕೋರಿಯನ್ನಲ್ಲೇ ಇರುತ್ತೆ, ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಏನೋ ಮಾಡಿ ನೀವು ಹುಡುಕ್ಬೋದು. ನಿಮ್ಗೆ ಯಾರಾದರೂ ಕೋರಿಯಾದವರು ಕಾಂಟ್ಯಾಕ್ಟ್ ಇದ್ದು ಅವ್ರು ಯಾವ್ದಾದ್ರು ರೆಫರ್ ಮಾಡ್ತೀನಿ ಅಂದರೆ, ಅಲ್ಲಿ ರೆಫರೆನ್ಸ್ ಮೂಲಕ ನಿಮಗೆ ಜಾಬ್ ಸಿಕ್ಕಿ ಇಲ್ಲಿ ಬರ್ತೀನಿ ಅಂದರೆ ಬೆಸ್ಟ್ ಐಡಿಯಾ. ನೀವು ಆ ಥರ ಬಂದರೆ ಇಲ್ಲಿ ನಿಮಗೆ ಯಾವ ಗ್ರ್ಯಾಜುಯೇಷನ್ ಮಾಡಿರಿ, ನೀವು ಇಲ್ಲಿ ಯಾವುದೇ ಕೆಲಸ ಮಾಡಿರಿ, ಅಲ್ಲಿ ಏನು ಕೆಲಸ ಮಾಡ್ತಿರ್ತೀರ ನೋಡಿ ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡ್ತೀರಾ. ಬಟ್ ನೀವು ಕೋರಿಯನ್ ಎಂಪ್ಲಾಯ್ ಆಗಿರಬೇಕು. ನಂತರ ಇಂಡಿಯನ್ ಕಂಪ್ನಿಗೆ ಎಂಪ್ಲಾಯ್ ಆಗಿದ್ದರೆ ದೇವರಾಣೆ ಅವ್ರ ಥರ ನಿಮಗೆ ಅರ್ನ್ ಮಾಡೋಕ್ಕಾಗಲ್ಲ. ಮತ್ತು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನ್ನ ರೆಫರ್ ಮಾಡಿ ಅಂತ ಹೇಳಬೇಡಿ, ಯಾಕಂದ್ರೆ ನಾನು ಇನ್ನೂ ಕೋರಿಯನ್ ಎಂಪ್ಲಾಯ್ ಅಲ್ಲ, ನಾನು ಇನ್ನೂ ಇಂಡಿಯನ್ ಕಂಪ್ನಿಗೆ ಎಂಪ್ಲಾಯ್ ಆಗಿದ್ದೀನಿ. ಸೊ ಸ್ವಲ್ಪ ಕಷ್ಟ ಆಗುತ್ತೆ. ಯಾರಾದರೂ ಕೋರಿಯನ್ ಕಂಪ್ನಿಯಲ್ಲಿ ಕೆಲಸ ಮಾಡೋರಿದ್ದರೆ ಅವ್ರ ಹತ್ರ ಕೇಳಿ, ರೆಫರ್ ಮಾಡ್ಸೋಕ್ಕೆ ಹೇಳಿ. ಆ್ಯಂಡ್ ಯಾರಾದರೂ ಕೋರಿಯದಿಂದ ವೀಡಿಯೋಸ್ನ ನೋಡ್ತಾ ಇದ್ದರೆ ನನಗೂ ಒಂದು ರೆಫರ್ ಮಾಡಿ, ನನಗೊಂದು ಜಾಬ್ ಕೊಡಿಸಿ. ಸೊ ಫೈನಲ್ ಆಗಿ ಇವಾಗ ಲಾಸ್ಟ್ ಮೆಥಡ್ ಅಂದರೆ ಫ್ರೀಯಾಗಿ ಹೋಗುವಂಥ ಮೆಥಡ್ ಅದೇನಪ್ಪ ಅಂದರೆ K-pop. ಎಸ್, ತುಂಬ ಜನಕ್ಕೆ ನಮ್ಮ ಇಂಡಿಯಾದಲ್ಲಿರುವಂಥ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ತುಂಬ ಜನಕ್ಕೆ K-pop ಐಡಲ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. LG ಕಂಪ್ನಿ ಆಗಿರ್ಬೋದು, GPK ಎಂಟರ್ಟೈನ್ಮೆಂಟ್ಸ್ ಆಗಿರ್ಬೋದು, ಇವರೆಲ್ಲರೂ K-pop ಆಡಿಷನ್ನ ಮಾಡ್ತಾನೆ ಇರ್ತಾರೆ. ನಿಮ್ಗೇನಾದರೂ ಒಂದು ಆಸಕ್ತಿ ಇದ್ದರೆ, ಅದರಲ್ಲಿ ನಿಮಗೆ ಸ್ವಲ್ಪ ಕ್ರಿಯೇಟಿವಿಟಿ ಅನ್ನೋದಿದ್ದರೆ, ಅದರಲ್ಲಿ ನಿಮಗೆ ಟ್ಯಾಲೆಂಟ್ ಅನ್ನೋದಿದ್ದರೆ ದಯವಿಟ್ಟು ಅದಕ್ಕೆ ಅಪ್ಲೈ ಮಾಡಿ. ನಿಮ್ಮ ಬೆಸ್ಟ್ನ ನೀವು ಕೊಡಿ. ಯಾಕಂದರೆ ಅಲ್ಲಿ ಯಾರೆಲ್ಲ ಫೈನಲಿಸ್ಟ್ಗೆ ಸೆಲೆಕ್ಟ್ ಆಗ್ತಾರೆ ನೋಡಿ, ಅವ್ರನ್ನೆಲ್ಲರನ್ನು ಫ್ರೀಯಾಗಿ ಕೋರೆಗೆ ಕರ್ಸ್ಕೊತಾ ಇದ್ದಾರೆ. ಸೊ ನಿಮಗೆ ಯಾರಿಗಾದರೂ K-pop ಮೇಲೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅಂಥ ವೆಬ್ಸೈಟಿಗೆಲ್ಲ ಹೋಗಿ ನೀವು ಅಪ್ಲೈ ಮಾಡ್ತಾ ಇರಿ. ಯಾಕಂದರೆ ಒಂದು ವರ್ಷದಲ್ಲಿ ಸುಮಾರು ಸಲ ಅವರು ಆಡಿಷನ್ ಎಲ್ಲ ಮಾಡ್ತಾ ಇರ್ತಾರಂತೆ. ನಿಮ್ಗೆ ಗೊತ್ತಿರ್ಬೋದು, ಆರ್ಯ, ಶ್ರೇಯಾ ಇವರೆಲ್ಲ ಈ ಥರನೇ ಬಂದಿರೋದು. ಈ ಥರ ಬಂದು ಇವಾಗ ಕೋರಿಯಾದಲ್ಲಿ ಯಾರಿಗೂ ಟಚ್ ಮಾಡೋಕ್ಕಾಗಲ್ಲ, ಆ ಥರ ದೊಡ್ಡ ಸ್ಟಾರ್ ಆಗಿಬಿಟ್ಟಿದ್ದಾರೆ. ಸುಮ್ಮನೆ ಶೋಕಿಗೋಸ್ಕರ ಮಾಡ್ತೀನಿ ಅಂತ ದಯವಿಟ್ಟು ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಜವಾಗ್ಲೂ ನಿಮಗೆ ಟ್ಯಾಲೆಂಟ್ ಇದೆ ಅಂತ ಅನಿಸಿದರೆ ಅದರಲ್ಲೂ ಟ್ರೈ ಮಾಡಿ. ಅಲ್ಲೇನಾದರೂ ನೀವು ಫೈನಲಿಸ್ಟ್ ಆದರೆ ನಿಮ್ಮನ್ನು ಡೈರೆಕ್ಟಾಗಿ ಫ್ರೀಯಾಗಿ ಕೋರೆ ಕರ್ಸ್ಕೊತಾರೆ. ನನಗೆ ಗೊತ್ತು ಇದು ಅಷ್ಟು ಈಸಿ ಅಲ್ಲ ಅಂತ. ಅಕಸ್ಮಾತ್ ನಮ್ಮ ಕರ್ನಾಟಕದಿಂದ ಯಾರಾದರೂ ಆ ಥರ ಇದ್ದು ಬಂದರೆ ನನಗೂ ಖುಷಿನೇ. ಸೊ ಆ ವಿಷಯನ ಹೇಳ್ತಾ ಇದ್ದೀನಿ. ಸೊ ಅಂಥ ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡ್ತಾ ಇರಿ, ಅವಕಾಶನ ಮಿಸ್ ಮಾಡ್ಕೋಬೇಡಿ. ಸೊ ಫೈನಲ್ ಆಗಿ ನಾನು ಹೇಳೋದಷ್ಟೇ, ಯಾರಾದರೂ ಕೋರಿಯಾಗೆ ಬರ್ತೀನಿ ಅಂತ ಆಸೆ ಇಟ್ಕೊಂಡ್ರೆ ನೀವು ಇವಾಗಲೇ ಕಾಸನ್ನು ಒಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಕೋರಿಯಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇನ್ನು ಹೋಗ್ತಾ ಈ ಪ್ರೈಸ್ಗಳು ಚೇಂಜ್ ಆಗ್ತಾ ಇರುತ್ತೆ ಮತ್ತು ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಇವಾಗಲೇ ನೀವು ಕಾಸನ್ನೆಲ್ಲ ಒಟ್ಟು ಮಾಡೋಕ್ಕೆ ಇಟ್ಕೊಂಡ್ರೆ ಅಟ್ಲೀಸ್ಟ್ ನೀವು 1 ವಾರದ ಮಟ್ಟಿಗಾದರೂ ಬಂದು ಹೋದರೆ ನಿಮಗೂ ಒಂದು ಸಮಾಧಾನ ಇರುತ್ತೆ. ಯಾಕಂದರೆ ಎಷ್ಟೋ ಜನ ನಂಗೆ ಗೊತ್ತಿರೋ ಪ್ರಕಾರ ಲೈಫಲ್ಲಿ ಒಂದು ಸಲ ಆದರೂ ಬರಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಾ. ಸೊ ಅಂಥವರೆಲ್ಲ ಕಮೆಂಟ್ ಮಾಡಿ ನೋಡೋ ಎಷ್ಟು ಜನಕ್ಕೆ ಕೋರೆಗೆ ಬರಬೇಕು ಅಂತ ಆಸೆ ಇದೆ ಅಂತ. ಮತ್ತು ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ರೆ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್. ಯಾರೆಲ್ಲ ಬರೋರಿದ್ರೆ ಸದ್ಯದಲ್ಲೇ ಒಂದು ಮೆಸೇಜ್ ಹಾಕಿ, ಆದರೆ ಸಿಗೋಣ, ಹಾಯ್ ಬಾಯ್ ಅಂತ ಮಾತಾಡೋಣ. ಮತ್ತು ಇಲ್ಲೇ ಸೆಟ್ಲ್ ಆಗ್ತೀನಿ ಅನ್ನೋದಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಇನ್ನು ವೀಡಿಯೋಸ್ಗಳು ಬರುತ್ತೆ, ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋದಿದೆ. ಯಾಕಂದರೆ ಕೋರಿಯಾ ಟ್ರಾವೆಲ್ ಫ್ರೆಂಡ್ಲಿ ಕಂಟ್ರಿ. ಅಂದರೆ ಇಲ್ಲಿ ನೀವು ಟ್ರಾವೆಲ್ ಮಾಡ್ಕೊಂಡು ಬರ್ತೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇಲ್ಲೇ ಇದ್ದು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂದರೆ ಆ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಬೇರೆ ರೀತಿಯೇ ಇರುತ್ತೆ. ಅದನ್ನು ಮತ್ತೆ ವೀಡಿಯೋಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಹೊಸದು ಸಿಗ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ಈ ಥರ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೆಲ್ವ್ ಮಾಡಿ. ಚಳಿಗೆ ಕೈಯೆಲ್ಲ ಕೆಂಪು ಶುರು ಆಯಿತಾ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಮತ್ತೆ